ಸರಿ, ಈಗ ರಾಜ್ಯ ತಲೆ ತಗ್ಗಿಸ್ಬೇಕಾಗಿದೆ. ಬಿಕಾಸ್ ಪೂರ್ವ ತಯಾರಿ ಇಲ್ಲದೆ ಮಾಡಿಕೊಂಡ್ರೆ ಹೀಗೆ ಆಗೋದು. ಯಾರು ಹೊಣೆಯನ್ನು ಯಾರು ಅಂತ ಅನ್ನೋ ಅಷ್ಟರಲ್ಲಿ ರಾಜ್ಯ ಸರ್ಕಾರ ಈಗ ತೀರ್ಮಾನ ಮಾಡಿ ಹೊಣೆಯನ್ನು ಹಾಕ್ತಾ ಇದೆ. ಬಲಿಕ ಬಕರಾಗಳು ಯಾರ್ಯಾರಿದ್ದಾರೆ ಹಾಕ್ರ ಅವ್ರ ಮೇಲೆ ಅಂತ. ರಾಜ್ಯದ್ದೇ ತಲೆದಂಡ ಆಗಬೇಕೋ ಇಲ್ಲವೋ? ಬಹಳ ಕಡೆ ನೋಡಿದೆ ಆ ಪ್ಲೇಯರ್ಗಳಿಗೆ ನಿಮ್ಗೆ ಹಾರ ಹಾಕಕ್ಕೂ ಟೈಮ್ ಇರಲಿಲ್ಲರಿ. ಇಟ್ ವಾಸ್ ಶಿಯರ್ ಶೇಮ್. ಬಟ್ ಈ ಖಾಸಗಿ ವ್ಯವಹಾರಕ್ಕೆ ಸರ್ಕಾರ ಯಾಕೆ ಸಂಭ್ರಮ ಮಾಡೋಕ್ಕೋಯ್ತು? ಕರ್ನಾಟಕದ ಸಂಸ್ಕೃತಿ ಏನು ಕೆಟ್ಟದಾಗಿತ್ತು ರೀ ಆ ಕಾರ್ಯಕ್ರಮದಲ್ಲಿ. ಸರಿ, ಈಗ ರಾಜ್ಯ ತಲೆ ತಗ್ಗಿಸ್ಬೇಕಾಗಿದೆ ಅಂತ ಎಲ್ಲರ ಭಾವನೆ. ಪಾಸಿಬಲಿ ಎಸ್ ಅನ್ಸತ್ತೆ. ಬಿಕಾಸ್ ಪೂರ್ವ ತಯಾರಿ ಇಲ್ಲದೆ ಮಾಡಿಕೊಂಡ್ರೆ ಹೀಗೆ ಆಗೋದು. ಘಟನೆಗಳೇ ಯಾರು ಹೊಣೆಯನ್ನು ಯಾರು ಅಂತ ಅನ್ನೋ ಅಷ್ಟರಲ್ಲಿ ರಾಜ್ಯ ಸರ್ಕಾರ ಈಗ ತೀರ್ಮಾನ ಮಾಡಿ ಹೊಣೆಯನ್ನು ಹಾಕ್ತಾ ಇದೆ. ಯಾರ್ಯಾರ ಮೇಲೆ ಹಾಕ್ಬೋದು, ಬಲಿಕ ಬಕರಾಗಳು ಯಾರ್ಯಾರಿದ್ದಾರೆ ಹಾಕ್ರ ಅವ್ರ ಮೇಲೆ ಅಂತ. ಪೊಲೀಸ್ ಕಮಿಷನರ್ನ ತಲೆದಂಡನೆ ಮಾಡಿದ್ದಾರೆ. ಅಂದರೆ ದೇ ಹ್ಯಾವ್ ಸಸ್ಪೆಂಡೆಡ್ ಹಿಮ್. ನಮ್ಮ ಪೊಲೀಸ್ ಕಮಿಷನರ್ ದಯಾನಂದನ ಒಂದು ವಾರ 8 ದಿನ ಮೊದಲು ನಿಮ್ಗೆ ಆಯ್ಕೆ ಯಾರನ್ನು ಹಾಕಬೇಕಲ್ಲಿ ಕಮಿಷನರ್ ಅನ್ನೋ ಗೋಜಲಲ್ಲಿ ಬಿಟ್ಟಿದ್ರಿ ಅವ್ರನ್ನ. ಸುಮ್ಮನೆ ನೀವು ಆಯ್ಕೆ ಮಾಡ್ಕೊಂಬಿಟ್ಟಿದ್ರು ಆ ಪಾರ್ಟಿ ಒಟ್ಟೋಗಿರೋರು ಅವ್ರ ಪಾಡ್ಗವರು ಸಿಕ್ಕಾಕೊಳ್ತಿರ್ಲಿಲ್ಲ. ಅನ್ಯಾಯವಾಗಿ ಸಿಗಾಕೊಂಡ್ರು. ಟೈಮ್ ಚೆನ್ನಾಗಿಲ್ಲ ಅವ್ರಿಗೆ. ನಿಂಬೆಹಣ್ಣು ನಿವಾಳಿಸ್ಬೇಕಾಗಿತ್ತು. ಟೈಮ್ ಚೆನ್ನಾಗಿಲ್ಲ ಅಷ್ಟೇ. ನನಗೆ ಗೊತ್ತಲ್ಲ 100%. ಫ್ರಮ್ 15 days ದೇ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಎ ನ್ಯೂ ಕಮಿಷನರ್. ಚೀಫ್ ಮಿನಿಸ್ಟರ್ ಡಿಸೈಡ್ ಮಾಡೋಕ್ಕಾಗಿರಲಿಲ್ಲ ಯಾರನ್ನ ಹಾಕಬೇಕು ಅಂತ. ಅದಕ್ಕೆ ಈ ಮನುಷ್ಯ ಕಂಟಿನ್ಯೂಡು ತಗಲಾಕೊಂಡ್ರು. ಏನಿಯೋ ಇಟ್ಸ್ ಆಲ್ ರೈಟ್. ಆಗಿರೋದಾಗಿದೆ. ಯಾರೊಬ್ರು ಹೊಣೆ ತಗೋತಾ ಇದ್ದಾರೆ. ಈಗ ಅಡಿಷನಲ್ ಕಮಿಷನರ್ ಅವ್ರನ್ನೂ ಕೂಡ ಅಮಾನತ್ ಮಾಡಿದ್ದಾರೆ. ಫೇರ್ ಎನಫ್. ಇನ್ಸ್ಪೆಕ್ಟರ್ಗಳು ಸೆಂಟ್ರಲ್ DCP ಅವ್ರು ಶೇಖರ್ ಅನ್ನೋರು ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ACP ಮತ್ತು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಇಬ್ಬರನ್ನೂ ಅವ್ರನ್ನೂ ಕೂಡ ಅಮಾನತನ್ನು ಮಾಡಿದ್ದಾರೆ. ಅಲ್ಲಿಗೆ ಜವಾಬ್ದಾರಿ ಇವರು ಅವ್ರ ತಲೆ ಕಟ್ಟಾಯ್ತು ಅಂತ ಹೇಳ್ತಿದ್ದೆ. ಇವರು ಜವಾಬ್ದಾರಿ ಕಮಿಷನರ್ದು ತಲೆದಂಡ ಕೊಡ್ತೀನಿ ಅನ್ನೋ ಮುಖ್ಯಮಂತ್ರಿ ಆದರೆ ಆರ್ ಇವನ್ ಎ ಹೋಮ್ ಮಿನಿಸ್ಟರ್, ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್. ಡಸ್ ದ ಪೊಲೀಸ್ ರೆಪ್ರೆಸೆಂಟ್ ಸ್ಟೇಟ್ ಆರ್ ನಾಟ್? ಪೊಲೀಸರು ರಾಜ್ಯವನ್ನು ಪ್ರತಿನಿಧಿಸುತ್ತಾರೋ ಇಲ್ಲವೋ? ನನ್ನ ಪ್ರಕಾರ ಪ್ರತಿನಿಧಿಸುತ್ತಾರೆ. ಹಾಗಿದ್ರೆ ರಾಜ್ಯದ್ದೇ ತಲೆದಂಡ ಆಗಬೇಕೋ ಇಲ್ಲವೋ? ಇವ್ರದಾಯ್ತು ಅಂದ್ಮೇಲೆ ಅವ್ರು ಅದು ಆಗಬೇಕು. ವೈ ನಾಟ್? ಯಾಕಾಗಬಾರ್ದಂಗಾರೆ? ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳು ಇದನ್ನ ಒಪ್ಕೋತಾರೆ, ನಮ್ಮಿಂದ ಆಗಿದೆ ತರಾತುರಿಯಲ್ಲಿ ಮಾಡಬಾರ್ದಿತ್ತು. ನಿಮ್ಮ ತಲೆದಂಡ ಯಾಕಾಗಬಾರ್ದು? ಎಲ್ಲರದುವೆ ಅವ್ರದೇ ತಲೆದಂಡ ಆಗೋದಾದ್ರೆ. ಆ ವಿಧಾನಸೌಧದ ಕಾರ್ಯಕ್ರಮನ ಆಲೋಚನೆ ಮಾಡಿದವನು, ಅದಕ್ಕೆ ಅನುಮತಿಯನ್ನು ಕೊಟ್ಟವನು, ಅದನ್ನು ಮಾಡಲೇಬೇಕು ಅಂತ ಹಠ ಹಿಡಿದವನು ಫಸ್ಟ್ ಕೆಂಗಲ್ ಹನುಮಂತಯ್ಯನ ಸ್ಟ್ಯಾಚ್ಯೂ ಹತ್ರ ಕಲ್ಲೊಡಿಬೇಕು ಅವ್ರಿಗೆ. ಬಹಳ ಕಡೆ ನೋಡಿದೆ ಆ ಪ್ಲೇಯರ್ಗಳಿಗೆ ನಿಮ್ಗೆ ಹಾರ ಹಾಕಕ್ಕೂ ಟೈಮ್ ಇರಲಿಲ್ಲರಿ. ಪಟ ಅಂತ ಹಾಕಿ ಮುಗಿಸ್ಬಿಡ್ತಾರೆ. ಹಿಂಗೆ ಎಸಿತಿದ್ದಾರೆ. ಒಳ್ಳೆ ಹೌದು, ಅದು ಗೌರವ. ಕ್ಯಾಚ್ ಅನ್ನೋ ಟೈಪ್ ಎಸಿತಾ ಇದ್ದಾರೆ ಕ್ರಿಕೆಟರ್ಗಳಲ್ವಾ. ಅದಕ್ಕೆ ಇಟ್ ವಾಸ್ ಶಿಯರ್ ಶೇಮ್. ನಾನು ಹೇಳ್ತೀನಿ, ಕರ್ನಾಟಕದ ಸಂಸ್ಕೃತಿ ಏನು ಕೆಟ್ಟದಾಗಿತ್ತು ರೀ ಆ ಕಾರ್ಯಕ್ರಮದಲ್ಲಿ.